station is Rajaji Nagar. ರೈಲು ಈಗ ರಾಜಾಜಿನಗರಕ್ಕೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. Train will arrive in Rajaji Nagar. The doors will open on the left. Please mind the gap while deboarding. ನಮ್ಮ ಮೆಟ್ರೋ ಬಂದು ಬೆಂಗಳೂರಿಗೆ 1 ದಶಕದ ಮೇಲೆ ಸಹ ಆಗಿದ್ದು, ನಾನು ಮೊದಲ ಸಾರಿ ಮೆಟ್ರೋನಲ್ಲಿ ಪ್ರಯಾಣ ಮಾಡುವ ಅನಿವಾರ್ಯತೆ ಬಂತು. ಹಾಗಾಗಿ ಇದು ಪುಟ್ಟ ನನ್ನ ವಿಡಿಯೋ ಆಗಿತ್ತು ಮತ್ತು ಅಪರ್ಣಾ ಅವರ ಧ್ವನಿ ಕೇಳಿ ರೋಮಾಂಚನವಾಯಿತು. ಅಂತಹ ಮಹಾನ್ ನಿರೂಪಕಿ, ನಮ್ಮ ಕನ್ನಡ ನಿರೂಪಕರಲ್ಲಿ ಅಗ್ರಶ್ರೇಷ್ಠವಾದ ಅಪರ್ಣಾ ಅವರ ಧ್ವನಿ ಕೇಳಿ ತುಂಬ ಖುಷಿಯಾಯಿತು, ರೋಮಾಂಚನವಾಯಿತು. ಅವರು ಇನ್ನೂ ನಮ್ಮ ಮೆಟ್ರೋನಲ್ಲಿ ಧ್ವನಿಯಾಗಿ ಇನ್ನೂ ಜೀವಂತವಾಗಿದ್ದಾರೆ ಅಂತ ಭಾವನೆ ಬಂತು. ತುಂಬ ಖುಷಿಯಾಯಿತು. ಹಾಗೆ ಕಬ್ಬನ್ ಪಾರ್ಕ್ನಲ್ಲಿ ನಾನು ಬೆಣ್ಣೆ ಕೃಷ್ಣ ವ್ಲಾಗ್, ನಂದಿನಿ ಅವರ ಮೀಟಪ್ನಲ್ಲಿ ಭಾಗವಹಿಸಲು ನಾನು ಕಬ್ಬನ್ ಪಾರ್ಕಿಗೆ ಬಂದೆ. ಹಾಗಾಗಿ ಇದು ನನ್ನ ವಿಡಿಯೋ ಆಗಿರುತ್ತೆ. ನೋಡಿ, ಕಬ್ಬನ್ ಪಾರ್ಕ್ನಲ್ಲಿ ವಿಶಾಲವಾದ ಪಾರ್ಕ್ ಆಗಿದ್ದು, ಇದು ಬೆಂಗಳೂರಿನ ಅಗ್ರಶ್ರೇಷ್ಠದ ಉದ್ಯಾನವನಗಳಲ್ಲಿ ಅತಿ ವಿಶಾಲವಾದ ಪಾರ್ಕ್ ಆಗಿದೆ. ಈ ಕಬ್ಬನ್ ಪಾರ್ಕ್ ಬಗ್ಗೆ ಮಾಹಿತಿ ಕೊಡಲು ಈ ವಿಡಿಯೋ ನೋಡಿ. ಕಬ್ಬನ್ ಪಾರ್ಕ್ ಸುಮಾರು 300 ಎಕರೆ ವಿಸ್ತೀರ್ಣದ ಹಚ್ಚ ಹಸಿರಿನ ತಾಣವಾಗಿದೆ. 1870ರಲ್ಲಿ ಇಂಗ್ಲಿಷ್ ಇಂಜಿನಿಯರ್ ಮೇಜರ್ ಜನರಲ್ ರಿಚರ್ಡ್ ಹೈರಾಮ್ ಸ್ಯಾಂಕಿ ಅವರಿಂದ ವಿನ್ಯಾಸಗೊಂಡಿರುವ ಈ ಉದ್ಯಾನವನವು ನಗರದ ಶ್ವಾಸಕೋಶ ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮರಗಳು ಮತ್ತು ವಿವಿಧ ಜಾತಿಯ ಸಸ್ಯಗಳನ್ನು ಕಾಣಬಹುದಾಗಿದೆ. ಸಾರ್ವಜನಿಕರಿಗೆ ಪ್ರತಿದಿನ ಪ್ರವೇಶ ಉಚಿತ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ತೆರೆದಿರುತ್ತದೆ. ಬೆಳಿಗ್ಗೆ ವಾಕಿಂಗ್ ಮಾಡುವವರಿಗೆ ಅನುಕೂಲವಾಗಲು ಪ್ರತಿದಿನ ಬೆಳಿಗ್ಗೆ 5ರಿಂದ 8ರವರೆಗೆ ವಾಹನ ಸಂಚಾರವನ್ನು ನಿಷೇಧಿಸಲಾಗುತ್ತದೆ. ಭಾನುವಾರ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲೂ ವಾಹನ ಸಂಚಾರ ನಿರ್ಬಂಧವಾಗಿರುತ್ತದೆ. ಕಬ್ಬನ್ ಪಾರ್ಕ್ ಒಂದು ಬೆಂಗಳೂರಿನ ಹೆಗ್ಗುರುತು. ಅಂದರೆ ಇದು ಶ್ರೇಷ್ಠ ಉದ್ಯಾನಗಳಲ್ಲಿ ದೊಡ್ಡ ಉದ್ಯಾನವನ, ವಿಶಾಲವಾದ ಉದ್ಯಾನವನ ಎಂದು ಸಹ ಹೇಳಬಹುದಾಗಿದೆ. ಇನ್ನು ಮುಂದಿನ ವಿಡಿಯೋನಲ್ಲಿ ಸೆಂಟ್ರಲ್ ಸಿಟಿ ಲೈಬ್ರರಿ, ರಾಜ್ಯ ಗ್ರಂಥಾಲಯ ಈ ಕಬ್ಬನ್ ಪಾರ್ಕ್ ಹೊಂದಿದೆ. ಇಲ್ಲಿ ಬ್ಯಾಂಡ್ ಸ್ಟ್ಯಾಂಡ್, ಅಕ್ವೇರಿಯಂ ಮತ್ತು ಜವಾಹರ್ಲಾಲ್ ಭವನ ಆಟಿಕೆ ರೈಲು ಸಹ ಇದೆ. ಇದು ಮುಂದಿನ ವಿಡಿಯೋನಲ್ಲಿ ತೋರಿಸುತ್ತೇನೆ. ಮತ್ತು ಉದ್ಯಾನವನದ ಆವರಣದಲ್ಲಿಯೇ ಹೈಕೋರ್ಟ್ ಎಲ್ಲ ಇದೆ. ಇದು ಮಕ್ಕಳ
ಪ್ರವಾಸಿ ತಾಣ ಎಂದು ಸಹ ಹೇಳಬಹುದಾಗಿದೆ. ಜವಾಹರ್ಲಾಲ್ ಬಾಲಭವನ, ಇಲ್ಲಿ ಮಕ್ಕಳಿಗಾಗಿ ಪುಟಾಣಿ ಎಕ್ಸ್‌ಪ್ರೆಸ್ ಮಿನಿ ರೈಲು ಸೌಲಭ್ಯವಿದೆ. ಬೊಂಬೆಗಳ ಪ್ರದರ್ಶನವಿದೆ. ಮಕ್ಕಳಿಗಾಗಿ ವಿವಿಧ ಜಾತಿಯ ಮೀನುಗಳನ್ನು ವೀಕ್ಷಿಸಬಹುದು. ಮೀನುಗಾರಿಕೆ ಇಲಾಖೆಯ ಅಕ್ವೇರಿಯಂನಲ್ಲಿ. ಹೀಗೆಲ್ಲ ಮಾಹಿತಿ ಮುಂದಿನ ವಿಡಿಯೋನಲ್ಲಿ ತೋರಿಸುತ್ತೇನೆ. ಈಗ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ನಂದಿನಿಯವರನ್ನು ಕಾಣಲು ಬಂದಿರುವುದರಿಂದ ಇಷ್ಟು ಮಾಹಿತಿ ಕೊಡಬಲ್ಲೆ. ಬೆಂಗಳೂರಿನಲ್ಲಿ ಜನರ ಜೀವನ ಯಾಂತ್ರೀಕೃತವಾಗಿದೆ. ಒಂದು ದಿನದ ಮಟ್ಟಿಗೆ, ಅಂದರೆ ರಜಾ ದಿನಗಳಲ್ಲಿ ಇಂತಹ ಉದ್ಯಾನವನಕ್ಕೆ ಬಂದು ಮನಸ್ಸಿನ ದುಗುಡವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದ್ದು, ಇಂತಹ ವಿಶಾಲವಾದ ಪಾರ್ಕ್ನಲ್ಲಿ ಸಮಯ ಕಳೆಯುವುದು ಎಂದರೆ ಮನಸ್ಸಿಗೆ ಖುಷಿ, ಆನಂದ, ಉಲ್ಲಾಸ ಎಲ್ಲವೂ ಇಲ್ಲಿ ಸಿಗುತ್ತದೆ ಎಂದು ಹೇಳಬಹುದಾಗಿದೆ. ಬನ್ನಿ, ನಿಮ್ಮ ಮನೆಯಲ್ಲಿ ಮಕ್ಕಳ ಜೊತೆ ಸಮಯ ಕಳೆಯಲು ಒಂದು ಉತ್ತಮದಲ್ಲಿ ಅತ್ಯುತ್ತಮವಾದ ಉದ್ಯಾನ ನಗರ ಎಂದು ಹೇಳಬಹುದು. ಒಂದು ಲಾಂಗ್ ವಿಡಿಯೋಗೆ ನನ್ನ ವೈಟಿ ಸಹೋದರರು ಆ ಕಡೆ ಕೂತಿದ್ದಾರೆ. ನಂದಿನಿ ನೀವು ಮಾಡ್ಕೊಳ್ತಾ ಇದ್ದೀರಾ? ಮೊಸರನ್ನ ತಿನ್ನೋ ಆಮೇಲೆ ಯಾವಾಗ ತಿಂತೀಯಾ? ನಿಮ್ಮ ಚಾನೆಲ್? ನಮ್ಮ ಚಾನಲ್ ಹೆಸರು ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವ್ರ ಚಾನಲ್ ಒಂದಿದೆ, MS ರಾಧಾ ಅಡುಗೆ. ಹೇಳಿ. MS ರಾಧಾ ಅಡುಗೆ ಮನೆ ಅಂತ. ನನ್ನ ಹೆಸರು ರಾಧಾ. 2 ಲೀಟ್ರದ್ದು ನೀರು ಇಟ್ಕೊಂಡಿದ್ರು. ಏನು ಟ್ರೈನಲ್ಲಿ ಎಷ್ಟೊಂದು ಜನ ಹೋಯ್ತಾವ್ರೆ. ಒಂದು ಸರಿ ಬಂದಾಗ ರಶ್ ಅಲ್ವಮ್ಮ? ಹಾಯ್, ಪರಿಚಯ. ನಿಮ್ಮ ಚಾನಲ್ ಹೆಸರು? ನನ್ನ ಹೆಸರು ಹೇಮಾ, ಕನ್ನಡ ಲಾಗ್ 07 ನನ್ನ ಚಾನಲ್ ಹೆಸರು. ಇವರಂತೂ ಹೇಳೋ ಹಾಗೆ ಇಲ್ಲ, ನಮ್ಮ ಮುದ್ದು ನಾಗು ಲವರ್ ನಾನು. ಹೌದೌದು, ನಾಗು ಲವರ್ ನಾನು. ಹಾಯ್, ನಿಮ್ಮ ತನ್ಮಯಿ ಕ್ರಿಯೇಷನ್ಸ್. ತನ್ಮಯಿ. ತಲೆನೋದಲ್ಲ ತಾನೆ? ಈಗಲೇ ತಲೆನೋವು ಜಾಸ್ತಿ. ಅದು ಎದುರುಗಡೆ ಆನ್ ಮಾಡಿದ್ಯಾ? ಅಣ್ಣ ತಗೊಳ್ಳಿ, ನನ್ನ ಮೊಬೈಲ್ ಒಂದು ಫೋಟೋ ಎಲ್ಲ ಮರೆತೆವು ಅವರೊಬ್ಬರನ್ನ ಬಿಟ್ಟಿದ್ದೆಲ್ಲ ನಿಮ್ಮಮ್ಮ ಎಲ್ಲರೂ ಕವರ್ ಕಾಣದ ಸುಖವ ಕಂಡೆವು. ನಾವೆಲ್ಲ ಬೇರೆಯ ಏನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ತುಂಬಿದ ಮನದೊಳಗೆ ಕಮರಿನ ಒಡನೆ ಫೇಲಾದೆ. ನನಗೆ ನೀವು ಇನ್ನು ಆಮೇಲೆ ಏನು ನಾನು ಹೇಳ್ತಲ್ಲ, ಇಂಗ್ಲೀಷ್ ಓದಕ್ಕೆ ಬಂದಿದ್ರೆ ನನ್ನ ಚಾನಲ್ ಹಿಂಗೆ ಹಾಕಕ್ಕೆ ಬಿಡ್ತಾ ಇಲ್ಲ. ಅವರು ವಾರ್ನಿಂಗ್ ಕೊಟ್ಟಾಗಲೇ ಹುಷಾರಾಗ್ಬಿಡ್ತಿದ್ದೆ. ಅವಾಗಲೇ ನನಗೆ ಬೇಜಾರಾಗಿದೆ, ಅಯ್ಯೋ ಓದಬೇಕಿತ್ತು ನಾನು ಅಂತ ಹೇಳ್ಬಿಟ್ಟು. ಅಲ್ಲ, ನಿಮ್ದು ಆ ವಿಡಿಯೋ ತುಂಬ ವೈರಲ್ ಆಗಿದೆ. ನಾನು ಅದೇ ನೋಡಿದ್ದು. ನಾನು ಸುಮ್ಮನೆ ಅಂಗಡಿಲಿ ಕೂತಿದ್ದೆ, 8ನೇ ಕ್ಲಾಸು ಅಂತ ಬಂತು. ಯಾಕೆ ನಾವು 8ನೇ ಕ್ಲಾಸ್ ಮಾಡಿ ನಾನು ಹೇಳೋದೇನು ಗೊತ್ತಾ, ಒಂದು ಖುಷಿಗೆ ಮಾಡೋಣ ಅಷ್ಟೇನೆ. ನಮ್ಗೆ ವಯಸ್ಸಾದ್ಮೇಲೆ ನೋಡ್ಬೋದು, ಓ ನಾವು ಹಿಂಗಿದ್ವಾ, ಓ ಇಲ್ಲೋಗಿದ್ನ
ಗಂಡ ನಾನು ಅಂತ ನೋಡ್ಬೋದು ಅಷ್ಟೇ ಅಲ್ಲ, ನಾಳೆ ನಮ್ಮ ಮೊಮ್ಮಕ್ಕಳು ಕೂಡ ನೋಡ್ತಾರೆ. ನಾನು ನಮ್ಮ ಕೃಷ್ಣ ನಾವು ಹೇಳೋದು activity ನಮ್ಮ ಕೃಷ್ಣನ್ ಹಂಗೆ ನಮ್ಮ ಕೃಷ್ಣ ದೊಡ್ಡವನಾದ್ಮೇಲೆ ಮಜ್ಜು ಆ ಕಾಲಕ್ಕೆ ಯೂಟ್ಯೂಬ್ ಮಾಡಿದ್ಲ ಅಂತ ಅನ್ಕೋಬೇಕು. ಸರಿ ಅಮ್ಮ, ಪಾಪ ಅವಳು ಗಾಡಿ ಹಾಗೆ ಮೆಟ್ರೋಗೆ ಹೋಗ್ಬೇಕಾದ್ರೆ ಈ ಸಾರಿ 2020ಯಲ್ಲಿ RCB ಕಪ್ ತೆಗೆದುಕೊಂಡು ಬಂದಿದ್ದು ತುಂಬ ಖುಷಿಯಾಯಿತು. ಇದು ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ, ನಮ್ಮ ಬೆಂಗಳೂರಿನ ಕ್ರಿಕೆಟ್ ಪಂದ್ಯ ನಡೆಯುವುದು ಈ ಕ್ರೀಡಾಂಗಣದಲ್ಲಿ. Liverpool Road, and doors will open on the left. Please mind the gap while deboarding.